ನಮಸ್ಕಾರ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರೇ, ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಎಸ್.ಕೆ. ಕೊಪ್ಪ ಗ್ರಾಮದಲ್ಲಿ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವು ಅರಕೇರಿ ಮತ್ತು ಶಿವು ಬಡ್ಕಲ್ ಅವರ ಒಂದು ಜಮೀನಿನಲ್ಲಿ ನಾವಿದ್ದೀವಿ. ಈ ಒಂದು ಎಸ್.ಕೆ. ಕೊಪ್ಪ ಗ್ರಾಮ ಘಟಪ್ರಭಾ ನದಿ ತೀರದಲ್ಲಿದೆ. ಇಲ್ಲಿ ಸಾಕಷ್ಟು ಮಣ್ಣಿನ ಸಮಸ್ಯೆಯನ್ನು ರೈತರು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಣ್ಣಿನ ರಸಸಾರ ಆಗಿರ್ಬೋದು. ಮಣ್ಣಿನ ರಸಸಾರ ಸುಮಾರು 8.5 ಮೇಲ್ಪಟ್ಟು ರಸಸಾರ ಇರೋದರಿಂದ ನಾವು ಹಾಕಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗೆ ಲಭ್ಯ ಆಗದೆ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ನಾವಿಲ್ಲಿ ಮಣ್ಣು ಪರೀಕ್ಷೆ ಮಾಡಿ ನೋಡಿದಾಗ ಮಣ್ಣು ಪರೀಕ್ಷೆ ಆಧಾರಿತ ಈ ವರ್ಷ ಇವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಮಣ್ಣು ಪರೀಕ್ಷೆ ಒಂದು ಫಲಿತಾಂಶವನ್ನು ನೋಡಿದಾಗ pH ಸುಮಾರು 8.5 ಮೇಲ್ಪಟ್ಟಿದೆ. ಅದರ ಜೊತೆಗೆ ಮಣ್ಣಿನ ಇಸಿ ಸುಮಾರು 1 ಮೇಲ್ಪಟ್ಟಿದೆ. ಈ ಒಂದು ಮಣ್ಣು ಕೃಷಿಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಮಣ್ಣು ಆಗಿರ್ತದ ಅಂತೇಳಿ ವಿಜ್ಞಾನಿಗಳು ಇದಕ್ಕೆ ದೃಢಪಟ್ಟಿರ್ತಾರೆ. ಇಂಥ ಒಂದು ಸಮಸ್ಯೆದಾಯಕ ಮಣ್ಣಿನಲ್ಲಿ ಈ ವರ್ಷ ನಮ್ಮ ಪ್ರಗತಿಪರ ರೈತರಾದಂಥ ಶಿವು ಅರಕೇರಿ ಅವರು ಯಾವ ರೀತಿ ಕಬ್ಬನ್ನು ಬೆಳೆದಿದ್ದಾರೆ, ಏನೆಲ್ಲ ಗೊಬ್ಬರಗಳನ್ನು ಉಪಯೋಗ ಮಾಡಿದ್ದಾರೆ, ಮತ್ತು ಇಷ್ಟು ಕಬ್ಬಿನ ಇಳುವರಿಯನ್ನು ತೆಗೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ತೊಗೊಂಡಿದ್ದಾರೆ ಮತ್ತು ಯಾರ ಹತ್ರ ಸಲಹೆ ತೊಗೊಂಡಿದ್ದಾರೆ ಅಂತೇಳಿ ಅವ್ರನ್ನ ನಾವು ಇವತ್ತು ಮಾತಾಡ್ಸೋಣ. ರೈತ ಬಾಂಧವರೇ ನಮಸ್ಕಾರ. ಶಿವು ಅರಕೇರಿ ಅವರ, ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಿಮ್ಮ ಹೆಸರಾಗಿರ್ಬೋದು, ಊರಾಗಿರ್ಬೋದು, ಮೊಬೈಲ್ ನಂಬರು ಇವನ್ನೊಂದು ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ. ನನ್ನ ಹೆಸರು ಶಿವು ಅರಕೇರಿ ರೀ. ನಮ್ಮ ಮೊಬೈಲ್ ನಂಬರು 9591780434 ರೀ. ನಾವು ಕಬ್ಬು ಬೆಳೆಕತ್ತಿ 18 ವರ್ಷ ಐತ್ರಿ. ಇವಾಗ ನಾವು ಈಗ ಬೆಳಿಬೇಕಂದ್ರೆ ಇವತ್ತಿನ ಉತ್ತಮ ಬೆಳೆದದ್ದು ಫಲ ಜಾಸ್ತಿ ಆಗೈತಿ. ಅದು ಯಾಕೆ ಜಾಸ್ತಿ ಅಂತಂದ್ರೆ ಕೇಳಿದ ಬಸು ಮಲ್ಗಾನ್ ಅವ್ರ ಇದಕ್ಕೆ ಹೋದಿವ್ರಿ. ಅವರು ರೋಹಿಣಿ ಬಯೋಟೆಕ್ ಅವ್ರ ಸರ್ವಿಸ್ ಮಾಡಿದ್ರಿ. ರೀ ಮಣ್ಣು ಪರೀಕ್ಷೆ ಮಾಡಿದೆವು. ಆಮೇಲೆ ನಮ್ದು ಕಬ್ಬು ಅವ್ರು ಏನೇನು ಕೊಡ್ಬೇಕಂತ ನಮ್ಗೆ ಹೇಳಿದ್ರಿ. ಆಮ್ಯಾಗ ನಾವು ಹೇಳಿದ ಪ್ರಕಾರ ನಾವು ಮಾಡಿದ್ದೀವ್ರಿ. ಮಾಡಿದಿನ ನಮ್ದು ಇಳುವರಿ ಈಗ ಭಾಳ ಜಾಸ್ತಿ ಆಗೈತ್ರಿ. ಈಗ ನೀವು ಡಿಸೆಂಬರ್ ಒಳಗೆ ಈ ಒಂದು ಕಬ್ಬನ್ನ ನಾಟಿ ಮಾಡಿದ್ನಿ ಅಂತ ಹೇಳಿದ್ರಿ. ಹ್ಞೂ ರೀ. ಅದರ ಜೊತೆಗೆ ಶ್ರೀ ಗುರು ಗಂಗಾಧರೇಶ್ವರ ಅಗ್ರಿ ಕ್ಲಿನಿಕ್ ಅಂಡ್ ಮೆಡಿಕಲ್ ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟಾಗ ಹೌದ್ರಿ, ಅವ್ರೆಲ್ಲ ನಿಮಗೆ ಏನೆಲ್ಲ ಸಲಹೆಗಳನ್ನ ನೀಡಿದ್ರು? ಅವರು ನಮ್ಗೆ ರೋಹಿಣಿ ಬಯೋಟೆಕ್ ಅವ್ರ ಹೋಗಿ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ. ಈಗ ನಿಮಗ ರೋಹಿಣಿ ಬಯೋಟೆಕ್ ಕಂಪನಿಯಲ್ಲಿ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರಿ. ನಿಮಗೆ ಅದರಿಂದ ಏನು ತಿಳಿದು ಬಂತ್ರಿ? ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಸ್ವಲ್ಪ ನಮ್ pH ಐತ್ರಿ, ಅದನ್ನು ಕಡಿಮೆ ಮಾಡುವಂತದ್ದು ಅವರು ನಮ್ಗೆ ಅದನ್ನ ಕೊಟ್ರಿ, ಗೊಬ್ಬರಗಳನ್ನು ಕೊಟ್ರಿ. ಈಗ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರಿ. ಈಗ ಕಬ್ಬನ್ನ ಡಿಸೆಂಬರ್ ಅಲ್ಲಿ ನಾಟಿ ಮಾಡಿದೀನಿ ಅಂತ ಹೇಳ್ತಾ ಇದ್ರಿ. ಡಿಸೆಂಬರ್ ನಾಟಿ ಮಾಡಿದ್ರಿ. ನಾಟಿ ಮಾಡೋ ಸಂದರ್ಭದೊಳಗ ನೀವು ಇದಕ್ಕ ಏನೆಲ್ಲ ಗೊಬ್ಬರಗಳನ್ನ ಕೊಟ್ಟಿದ್ರಿ? ಅವಾಗ ಎಕೋ ಕನೆಕ್ಟ್ ಕೊಟ್ಟಿವ್ರಿ ಸರ್, ಒಳ್ಳೆ ಮ್ಯಾಕ್ರೋ ಪವರ್ ಕೊಟ್ಟಿವ್ರಿ, ಒಳ್ಳೆ ಮತ್ತ ಅದಾದ್ಮ್ಯಾಗ ಡ್ರೆಂಚ್ ಮಾಡಿವ್ರಿ ಸರ್. ಈಗ ಎಕೋ ಕನೆಕ್ಟ್ ಮೈಕ್ರೋ ಪವರ್ ಏನ್ ಯೂಸ್ ಮಾಡಿದ್ರಿ ನೀವು? ಸುಮಾರು 18 ವರ್ಷದಿಂದ ಕಬ್ಬು ಬೆಳಿತೀರಿ ಅಂತ ಹೇಳಿದ್ರಿ. ಈ ಎಕೋ ಕನೆಕ್ಟ್ ಮೈಕ್ರೋ ಪವರ್ ಹಾಕೋದ್ರಿಂದ ಆರಂಭಿಕ ಹಂತದ ಕಬ್ಬು ನಿಮಗ ಯಾವ ಟೈಪ್ ಚೇಂಜಸ್ ಅನಿಸ್ತಿ? ಭಾಳ ಚೇಂಜಸ್ ಅನ್ಸೈತ್ರಿ. ಅದು ನಾಟಿಗೆ ಅಗದಿ ದಾಡ್ಸಿಲೆ ಆರೋಗ್ಯದಿಂದ ಬೆಳವಣಿಗೆ ಆಗೈತ್ರಿ. ಈಗ ನೀವು ಸುಮಾರು ಇಷ್ಟು ವರ್ಷದಿಂದ ಬೆಳೆ ಮುಂದೆ ಅವಾಗ ಸ್ವಲ್ಪ ಕಡಿಮೆ, ಸ್ವಲ್ಪ ಏನೋ ಸುಳಿ ಬೀಳುದು ಏನೋ ಸರಿಯಾಗಿ ಬರ್ತಿದ್ದಿಲ್ರಿ. ಇವಾಗ ಅದು ನಿಮ್ದು ಎಲ್ಲ ಅದು ಎಕೋ ಕನೆಕ್ಟ್ ಐತಿ ಹಾಕಿದ್ರಿ, ನಾಟಿ ಅಗದಿ ಆರೋಗ್ಯವಾಗಿ ಚೆನ್ನಾಗಿ. ಆಗ ನೀವು ಮಣ್ಣು ಪರೀಕ್ಷೆ ಆಧಾರ ಮೇಲೆ ಹಾಕಿದ್ದಕ್ಕೆ ಚಲೋ ನಂದ ಮೊಳಕೆಗಳು ಎಲ್ಲ ಕಬ್ಬು ಮೊಳಕೆಗಳು ನಿಮ್ಗೆ ಅನಿಸ್ತಿ? ಹೌದ್ರಿ, ಹೌದು ಸರ್. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಮತ್ತ ಸಕ್ಸಸ್ ಡ್ರೆಂಚ್ ಮಾಡಿದ್ವಿ ಸರ್. ಎಷ್ಟು ದಿವಸಕ್ಕೆ ಸಕ್ಸಸ್ ಕಿಟ್? ಅದು 45 ದಿವಸಕ್ಕೆ ಮಾಡಿದ್ವಿ ಸರ್. 45 ದಿವಸ ಸಕ್ಸಸ್ ಕಿಟ್ ಮಾಡಿದ್ವಿ. ನಿಮಗೆ ಯಾವ ಟೈಪ್ ಚೇಂಜ್ ಅನಿಸ್ಕೋತೋಯ್ತು? ಭಾಳ ಚೇಂಜ್ ಅನ್ಸೈತಿ ಸರ್. ಅದು ಮರಿ ಸಂಖ್ಯೆ ಜಾಸ್ತಿ ಆತ್ರಿ, ಬೆಳವಣಿಗೆ ಚೆನ್ನಾಗಿ ಬಂತ್ರಿ, ಸ್ಪೀಡ್ ಬೆಳವಣಿಗೆ ಆಯ್ತ್ರಿ. ಅದಾದ್ಮ್ಯಾಗ ಮತ್ತೆ ಒಳ್ಳೆ ಇಕ್ಕಟ್ಟು ಗೊಬ್ಬರ ಹಾಕಿ ಕೊಟ್ಟಿವ್ರಿ ಒಂದು ಡ್ರೆಂಚ್ ಆದ್ಮ್ಯಾಗ ರೀ. ಇಲ್ಲಿ ನಾವು ಸುತ್ತಮುತ್ತ ರೈತರನ್ನ ಎಲ್ಲಾ ಗಮನಿಸ್ತೀವ್ರಿ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಈ ವರ್ಷ ನೀವು ಎಕೋ ಕನೆಕ್ಟ್ ಗೊಬ್ಬರನ ಬಳಕೆ ಮಾಡಿದೀವಿ ಅಂತ ಹೇಳಿದ್ರಿ. ಈ ರಾಸಾಯನಿಕ ಗೊಬ್ಬರ DAP ಆಗಿರ್ಬೋದು, ಆ ನಂತರ 10-26-26 ಆಗಿರ್ಬೋದು, ಮೂಲ ಗೊಬ್ಬರ ಇವನು ಬಳಕೆ ಮಾಡ್ತಾ ಇದ್ರು. ಆ ಗೊಬ್ಬರ ಬಳಕೆ ಮಾಡೋದ್ರು ಮತ್ತು ಎಕೋ ಕನೆಕ್ಟ್ ಬಳಕೆ ಮಾಡೋದ್ರದ ನಿಮ್ಗೆ ವ್ಯತ್ಯಾಸ ಏನ್ ಅನ್ಸೈತ್ರಿ? ನಾವು ಇದು ಹೊಲಕ್ಕ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ DAP ಹಾಕೋದ್ರಿಂದ ನಮ್ದು ಹೊಲ ಎಲ್ಲ ಬಾದಾಗಿತ್ರಿ.
ಈಗ ಎಕೋ ಕನೆಕ್ಟ್ ಹಾಕೋದ್ರಿಂದ ಭಾಳ ಸುಧಾರಣೆ ಆಗೈತ್ರಿ. 100% ಆಗೈತ್ರಿ ಎಕೋ ಕನೆಕ್ಟ್ ಹಾಕೋದ್ರಿಂದ. ಈಗ ಎಕೋ ಕನೆಕ್ಟ್ ಬಳಕೆ ಮಾಡಿದೀನಿ ಅಂತ ಹೇಳಿದ್ರಿ, ಮೈಕ್ರೋ ಪವರ್ ಬಳಕೆ ಮಾಡಿದೀನಿ ಅಂತ ಹೇಳಿದ್ರಿ, ಆ ನಂತರ ಸಕ್ಸಸ್ ಕಿಟ್ ಡ್ರೆಂಚಿಂಗ್ ಮಾಡಿದೀನಿ ಅಂತ ಹೇಳಿದ್ರಿ. ಮಾಡಿ ಸರ್. ಅದಾದ ನಂತರ ಬೆಳಿ ಒಳಗ ಯಾವ್ದಾದ್ರು ಕೊರತೆ ಲಕ್ಷಣಗಳು, ಎಲಿ ಹಳದಿ ಆಗಿರೋದು, ಯಾವ ಅಥವಾ ಎಲಿ ಸುತ್ತಾರದ ದಂಡ ಹಿಡಿದ ಸುಟ್ಟಿರೋದು, ಇಲ್ರಿ, ಎಲಿ ಕಂದು ಬಣ್ಣಕ್ಕೆ ಹೋಗಿರೋದು, ಈ ರೀತಿ ಏನ್ರ ಪೋಷಕಾಂಶಗಳ ಕೊರತೆ ನಿಮ್ಮ ಬೆಳೆಯಲ್ಲಿ ಏನ್ರ ಕಂಡು ಬಂದ? ಯಾವ ಕಂಡು ಬಂದಿಲ್ಲ ಸರ್. ಹಂಗ ಮೊದಲ ಇವನ್ನೆಲ್ಲ ಮಾಡೋಕ್ಕಿಂತ ಮೊದ್ಲ ಎಲ್ಲಾ ಬಾಳ ಅಷ್ಟು ಡಿಸೀಸ್ ಬಾಳ ಬರ್ತಿತ್ರಿ. ಇದನ್ ಮಾಡಿದಿಂದ ಯಾವ ಡಿಸೀಸ್ ಬಂದಿಲ್ರಿ. ಆ ನಂತರ ಈಗ ನೀವು ಸಕ್ಸಸ್ ಕಿಟ್ ಯೂಸ್ ಮಾಡಿದ ನಂತರ ಮತ್ತೇನೆಲ್ಲ ಗೊಬ್ಬರಗಳನ್ನ ಬಳಕೆ ಮಾಡಿದ್ರಿ? ಅದು 24-0-13 ಅದು ಮಾಡಿದ್ರಿ. ಮ್ಯಾಕ್ರೋ ಪವರ್ ಹಾಕೈತ್ರಿ ಸರ್. ಒಳ್ಳೆ ಮತ್ತೆ 2 ಚೀಲ ಪರ್ ಎಕರೆ 2 ಚೀಲ ಪರ್ ಎಕರೆ 2 ಚೀಲ ಎಕೋ ಕನೆಕ್ಟ್ ಹಾಕಿವ್ರಿ. ಮತ್ ಮ್ಯಾಕ್ರೋ ಪವರ್ ಮ್ಯಾಗ ಹಾಕಿವ್ರಿ ಸರ್. ಇದನ್ನ ನೀವು ಬೋದ್ ಮಾಡುವತ್ನಾಗ ಹಾಕಿದ್ರೆ ಅಥವಾ ಬೋದ್ ಮಾಡೋಕ್ಕಿಂತ ಮೊದಲು ಹಾಕಿದ್ರೆ? ಬೋದ್ ಮಾಡುವಾಗ ಹಾಕಿವ್ ಸರ್. ಈಗ ರೈತ ಬಾಂಧವರೇ, ಬೋದ್ ಮಾಡೋ ಸಂದರ್ಭದೊಳಗ ಈ ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವ ಅರ್ಕೇರಿ ಅವರು ಮರಿಗಳ ಅನುಗುಣವಾಗಿ ಈ ಒಂದು ಬೆಳೆಗೆ ಎಕೋ ಕನೆಕ್ಟು, ಮೈಕ್ರೋ ಪವರು, ಸಿಲ್ಮ್ಯಾಗು ಮತ್ತೆ ಒಂದು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಉಪಯೋಗ ಮಾಡಿ ಈ ಒಂದು ಬೆಳೆಗೆ ಹಾಕಿರೋದ್ರಿಂದ ಇವತ್ತು ತಾವೆಲ್ಲ ಗಮನಿಸಬಹುದು ಈ ಒಂದು ಕಬ್ಬು ಎಷ್ಟು ಗಣಿಕೆ ಆಗಿದೆ, ಮತ್ತೆ ಕಬ್ಬಿನ ಕ್ವಾಲಿಟಿ ಯಾವ ರೀತಿ ಇದೆ, ಮತ್ತೆ ಕಬ್ಬಿನ ರಿಕವರಿ ಯಾವ ರೀತಿ ಇದೆ, ಎಲ್ಲದನ್ನು ಗಮನಿಸಿದಾಗ ಅತಿ ಉತ್ಕೃಷ್ಟವಾಗಿ ಈ ಒಂದು ಬೆಳೆ ಬಂದತಿ ಅಂತ ಹೇಳಿ ನಮ್ಮ ಪ್ರಗತಿಪರ ರೈತರಾದಂಥ ಶಿವ ಅವರು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮತ್ತು ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವ ಅರ್ಕೇರಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ನಮಸ್ಕಾರ.